ಸಿನಿಮಾ ಕೊನೆಯ ಭಾಗದಲ್ಲಿ, ಸಿನಿಮಾ ಕ್ಲೈಮ್ಯಾಕ್ಸ್ ವರೆಗೂ ಒಂದಾದ್ರೆ ಕೊನೆಯ ಭಾಗದಲ್ಲಿ ಒಂದಿಷ್ಟು ಕ್ವೆಶನ್ಸ್ ನ ಮೂಡಿಸ್ತೀರಾ. ಹಲವಾರು ಹಿಟ್ ಸಿನಿಮಾಗಳ ಜೋಡಣೆ ಇದ್ರ ಜೊತೆ ಆಗತ್ತೆ. ಸೊ ಪಾರ್ಟ್ 2 ನಲ್ಲಿ ಇದೆಲ್ಲದೂ ಆಡ್ ಆನ್ ಆಗತ್ತೆ ಅಥವಾ ನೀವು ಆ ಒಂದು ಸಿನಿಮಾಗೆ ಜೋಡಣೆ ಆಗ್ತೀರಾ? ಸರ್ ಏನು ಗೊತ್ತಾ, ನಿಜ ಹೇಳ್ತೀನಿ ನಿಮಗೆ, ಒಂದು ಸಿನಿಮಾ ಚೆನ್ನಾಗಾಗೋದರ ಜೊತೆಯಲ್ಲಿ ಮಾತ್ರ ಅದರ ಮುಂದುವರೆದ ಅವತರಣೆ ಆಗಬೇಕು, ಆಗುತ್ತೆ. ಅದು ಆ್ಯಕ್ಚುಲಿ ನಾವು ಇದನ್ನ ಲೀಡ್ ಕೊಟ್ಟಿರೋವಂಥದ್ದು ಯಾವುದೇ ಬೇರೆ ಉದ್ದೇಶಕ್ಕಲ್ಲ. ಖಂಡಿತವಾಗ್ಲೂ ಒಂದು ಎಳೆ ಸಿಕ್ತು, ಒಂದು ಎಳೆ ಸಿಕ್ತು. ನೋಡೋಣ, ದೇವ್ರ ದಯದಿಂದ ಖಂಡಿತವಾಗ್ಲೂ ಈ ಸಿನಿಮಾ ಏನಾದ್ರು ಚೆನ್ನಾಗಾಯ್ತು ಅಂತಂತಂದ್ರೆ ಆ ಎಳೆ ಸಿಕ್ಕಿರೋದನ್ನ ಭದ್ರ ಮಾಡ್ಕೊಳ್ಳೋಣ ಅಂತ ಅನ್ನೋವಂಥದ್ದು ಅಷ್ಟೇ. ಅದೊಂದು ಚಿಕ್ಕ ಲೈನ್ ಸಿಕ್ಕಿದೆ, ಬಹಳ ಚಂದ ಸಿಕ್ಕಿದೆ. ಲಾಸ್ಟ್ನಲ್ಲಿ ನೀವೇ ಹೇಳ್ದಂಗೆ ಲಾಸ್ಟ್ ಸೀನಲ್ಲಿ ಒಂದು ಮಹಾನುಭಾವರ ನಮ್ಮ ಜೊತೆಲಿ ಅವರ ಆಶೀರ್ವಾದ ಇರುವಂಥದ್ದು. ದೇವ್ರು ಬರ್ತಾರೆ, ಅದಾದ ನಂತರ ಇಬ್ರು ಇದ್ದಾರೆ ಹೇಳ್ತಾರೆ, ದೇವ್ರು ಬರ್ತಾರೆ. ನಾನು ಅದೇ ಹೇಳದ್ನಲ್ಲ ಅವಾಗ, ನಾನೊಬ್ಬ ಕಾಮಿಡಿಯನ್ ಆಗಿ ಕಾಮಿಡಿ ಡೈಲಾಗ್ಗಳಿಗೆ ಸಿಳ್ಳೆಗಳನ್ನ ಹೊಡೆಯುವಂಥದ್ದು, ಆಕ್ಷನ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಇದನ್ನ ಸಿಳ್ಳೆ ಹೊಡೆಯುವಂಥದ್ದು ನಾವು ಇವತ್ತು ದೇವರು ಬರ್ತಿದ್ದಂಗೆ, ಆಂಜನೇಯ ಬರ್ತಿದ್ದಂಗೆ ಗುಮ್ಮಂತ ಥಿಯೇಟ್ರು ಶಿಳ್ಳೆ ಚಪ್ಪಾಳೆಗಳಾದಾಗ ನನಗೆ ನಿಜಕ್ಕೂ ಸರ್ ಒಂಥರ ನಾನು ಆ ಸಿನಿಮಾದಲ್ಲಿ ಇದ್ದೀನಿ ಅಂತಲ್ಲ, ಹಿಂಗೆ ನನಗೆ ಅನಿಸಿದ್ದಂಥದ್ದು. ಅದು ಕೆಲವು ಸಿನಿಮಾಗಳಿಗೆ ಅದಾಗೆ ತಗೊಂಡ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ನಾವು ಮಾಡೋದಲ್ಲ ಸರ್ ಅದು. ಕೆಲವೊಂದು ಟೈಮ್ ನಮ್ಮನ್ನ ಮೀರಿದ್ದು ಏನೋ ಒಂದು ಶಕ್ತಿ ಆಟ ಆಡಿಸುತ್ತೆ ನಮ್ಮನ್ನ ಅನ್ನೋದಕ್ಕೆ ಈ ಸಿನಿಮಾ ಕಾರಣ. ಆಮೇಲೆ ನೀವು ಅವಾಗಲೇ ಹೇಳಿದ್ರಿ, ಸೂಪರ್ ಸ್ಟಾರ್ ಒಬ್ಬರು, ಅವರ ಆಶೀರ್ವಾದ ಮತ್ತೆ ಅವರು ಈ ಸಿನಿಮಾದರ ಜೊತೆಯಲ್ಲಿ ಅವರ ಆಶೀರ್ವಾದ ಇರೋವಂಥದ್ದು. ನಾನು ಜಾಸ್ತಿ ಬಿಟ್ಕೊಡಂಗಿಲ್ಲ ಇದನ್ನ. ಅದೊಂದು ಬಹಳ ಟ್ರಿಕ್ಕಿ ವಿಚಾರ. ಅದು ತುಂಬಾ ಒಂದು ಟ್ವಿಸ್ಟ್ ಇರೋವಂಥ ಒಂದು ವಿಚಾರ. ಅವರ ಆಶೀರ್ವಾದ ನಮ್ಮ ಜೊತೆಲಿದೆ. ಇನ್ನೊಂದು ಸ್ವಲ್ಪ ದಿವಸ ಇನ್ನೊಂದು ನಾಳೆ ನಾಡದಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಇದಾಗಿದೆ, ಎಲ್ಲ ಇದಾಗುತ್ತೆ. ಅವ್ರ ಆಶೀರ್ವಾದ ಈ ಸಿನಿಮಾದಲ್ಲಿ ಇರೋವಂಥದ್ದು. ಶರಣ್ಗೆ, ಯಾಕಂದ್ರೆ ಅವ್ರ ಜೊತೆಲಿ ನಾನು ಕೆಲಸ ಮಾಡಿದ್ದೀನಿ, ಅವ್ರ ಜೊತೆ ಒಂದೇ ಒಂದು ಸೀನ್ ಆಕ್ಟ್ ಮಾಡುವಂತ ಒಂದು ಅವಕಾಶ ನನ್ನ ಈ ವೃತ್ತಿ ಜೀವನದಲ್ಲಿ ಸಿಕ್ಕಿದ್ದು ನನ್ನ ಒಂದು ಪುಣ್ಯ ಅದು. ಆಕ್ಚುಲಿ ಇವತ್ತಿಗೂ ಕೂಡ, ಇಲ್ಲಿ ತನಕನೂ ಕೂಡ ಅವ್ರ ಆಶೀರ್ವಾದ ನನ್ನ ಜೊತೆಲಿ ಇದೆ ಅನ್ನೋದಕ್ಕೆ ಶರಣ್ ಇಲ್ಲಿ ತನಕ ಬಂದು ನಿಂತ್ಕೊಂಡಿದ್ದಾನೆ ಗೊತ್ತಾ. ಅಂತ ಅವ್ರ ಆಶೀರ್ವಾದ ಇರೋದೇ ಕಾರಣ ಸರ್. ಹೌದಾ, ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಆ ಸಿನಿಮಾದಲ್ಲಿ ನಾನು ಇದೀನಿ ಅಂದ್ರೆ ಮೊದಲನೆಯ ಭಾಗದಲ್ಲಿ ನಾನು ಇದೀನಿ. ಕರೆಕ್ಟ್. ಹೌದೌದು. ಅದರ ಇದಕ್ಕೆ ಹೋಗಿದ್ದೆ ನಾನು, ಟೀಸರ್ ಅಥವಾ ಒಂದು ಪೋಸ್ಟರ್ ಲಾಂಚ್ ಒಂದಿತ್ತು. ಅವಾಗ ಹೇಳಿದಾಗ ನಾನು ಅವ್ರಿಗೆ ಹೇಳಿದ್ದೆ, ಅದರಲ್ಲಿ ಅವ್ರನ್ನ ಮಾವ, ತಾಯಿ ತಮ್ಮ ನಾನು. ಅದಕ್ಕೆ ನಾನು ಹೇಳಿದೆ, ಸೊ ನೋಡಿ, ಈ ಸಿನಿಮಾದಲ್ಲಿ ನಾನು ಪರೋಕ್ಷವಾಗಿದ್ದೀನಿ, ನಾನು ಪರೋಕ್ಷವಾಗಿ ಇಲ್ಲದೆ ಇದಿರ್ಬೋದು. ಒಂದು ಗಾದೆ ಮಾತು ಹೇಳ್ತಾರೆ ಕನ್ನಡದಲ್ಲಿ, ತಾಯಿ ಸತ್ರುನು ಸೋದರ ಮಾವ ಇರ್ಬೇಕು ಅಂತಾರೆ. ಸೊ ಹಂಗೆ ನಾನು ಸ್ಟ್ರಾಂಗೆಸ್ಟ್ ಬಾಂಡ್ ಈ ಸಿನಿಮಾದಲ್ಲಿ ಅಂತ. ಆಮೇಲೆ ಅದ್ರದ್ದೊಂದು ಸಾಂಗ್ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಮಳೆಯಂತೆ ಬಾ ಅಂತ ಅನ್ನೋವಂಥ ಒಂದು ಸಾಂಗು ನನ್ನ ಪರ್ಸನಲ್ ಫೇವ್ರೇಟ್. ನನಗೆ ಆ ಸಾಂಗು ಮ್ಯೂಸಿಕ್ ಡೈರೆಕ್ಟರ್ಗೆ ಅಂದ್ರೆ ಒಂದು ತುಣುಕು ಮಾತ್ರ ಬಿಟ್ಟಿದ್ರು, ಅಲ್ಲಿ ಒಂದು ರೀಲ್ಸಲ್ಲಿ ಮಾತ್ರ ಬಿಟ್ಟಿದ್ರು. ನೀವು ಇವಾಗ ಹೇಳ್ತೀನಿ ಕೇಳಿ, ನಾನು ಅವ್ರ ಸ್ಟುಡಿಯೋಗೆ ಹೋಗಿ ನಾನು ಒಂದ್ಸಲ ಕೇಳ್ಬೇಕು ಭಯ್ಯ ಅಂತ ಹೇಳ್ಬಿಟ್ಟು ಒಂದು 3 ಸಲ ಅವ್ರ ಸ್ಟುಡಿಯೋದಲ್ಲಿ ಫುಲ್ ಸಾಂಗ್ ಕೇಳಿ, ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಸಾಂಗ್ ಟು ರಿಲೀಸ್ ಆದ್ಮೇಲೆ ಇಡೀ ತಂಡಕ್ಕೆ ಫೋನ್ ಮಾಡಿದ್ದೀನಿ ನಾನು. ಸೊ ದಟ್ ಈಸ್ ಮೈ ಟೀಮ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.